ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಯುಗಾದಿ ಹಬ್ಬದ ಹಿಂದಿನ ದಿನ ರಾತ್ರಿ ಒಂದು 10:30 ಅನಿಸುತ್ತೆ, 10 ಗಂಟೆ 10:30 ಆ ಥರ ಟೈಮಲ್ಲಿ ಕಲ್ಲಂಗಡಿ ಹಣ್ಣೆಲ್ಲ ಕಟ್ ಮಾಡ್ತಾ ಇದ್ದಾನೆ ಕೌಶಿ. ಹಾಗೆ ಆವತ್ತೇನಾಯಿತು ಅಂದರೆ ಹಬ್ಬ ನಾಳೆ ಅಂತೇಳಿ ಎಲ್ಲ ಬೆಡ್ಶೀಟು ಅದಿದೆಲ್ಲ ಚೇಂಜ್ ಮಾಡಿದ್ನಲ್ಲ. ಹಾಗೆ ನಾನು ಮನೆ ಒಳಗಡೆ ಎಲ್ಲ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಇನ್ನು ಸ್ಟೆಪ್ ಕೆಲಸ ಎಲ್ಲ ಇತ್ತಲ್ಲ, ಅದನ್ನು ಇವನಿಗೆ ವಹಿಸಿದ್ದೆ. ಅದನ್ನೆಲ್ಲ ಹೇಗಿದ್ರು ಮನೇಲಿ ಇದ್ನಲ್ಲ, ಎಲ್ಲ ಒರೆಸು ಅಂತೇಳಿ ಅವನಿಗೆ ಹೇಳಿದ್ದೆ. ಅವನು ಏನು ಅದಕ್ಕೆ ನೋಡಿರ್ಬೋದು ಹಿಂದಿನ ವೀಡಿಯೋದಲ್ಲಿ, ಅದಕ್ಕೆ ಶ್ಯಾಂಪು, ಉಪ್ಪು ಮತ್ತು ಗಂಜಲ ಈ ಥರದ್ದೆಲ್ಲ ಹಾಕ್ಕೊಂಡು ಏನು ಫುಲ್ಲು ಮನೆ ಒರೆಸ್ತಾಯಿದ್ರೆ ನೊರೆ ಬರ್ತಾಯಿತ್ತು. ಆ ಥರ ಒರೆಸಿ ಸುಮಾರು ಒಂದು ಅರ್ಧ ಟ್ಯಾಂಕ್ ನೀರನ್ನ ಖಾಲಿ ಮಾಡಿದ್ದಾನೆ, ಮೇಲಿಂದ ಕೆಳಗಡೆ ತನಕ ಒರೆಸೋದಕ್ಕೆ. ಓಕೆ, ನೀರಿತ್ತು ಸಂಪಲ್ಲಿ ಬಿಡಿ, ಖಾಲಿ ಆದರೂ ಪರವಾಗಿಲ್ಲ. ಆದರೆ ಅಲ್ಲೇನಾಯಿತು ಅಂದರೆ ಅವತ್ತು ಸಂಜೆ ಅಂದರೆ ಇವಾಗ ಮೋಟ್ರು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಬೆಳಿಗ್ಗೆ ಮತ್ತು ಸಂಜೆ 2 ಟೈಮು ಕೂಡ ನಾನು ಮೋಟ್ರ ಆನ್ ಮಾಡ್ತೀನಿ. ಇಲ್ಲೇನಾಗಿದೆ ಅಂದರೆ ಅವತ್ತು ಬೆಳಿಗ್ಗೆ ಆನ್ ಮಾಡಿದ್ದೆ, ಮತ್ತು ಸಾಯಂಕಾಲ ಮತ್ತೆ ಹೇಗಿದ್ರು ನಾರ್ಮಲಾಗಿ ನಾನು ವಾಕ್ ಮಾಡುವಾಗ ಮೋಟ್ರ್ ಆನ್ ಮಾಡ್ತೀನಲ್ಲ, ಆ ಟೈಮಲ್ಲಿ ಹೋಗಿ ಮೋಟ್ರನ್ನ ಆನ್ ಮಾಡ್ತೀನಿ. ಆನೇ ಆಗ್ತಿಲ್ಲ. ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ಗೊತ್ತಾಯ್ತಲ್ಲ. ಅದನ್ನು ನೋಡಿದರೆ ನನಗೇನು ಅನ್ನಿಸ್ತಾಯಿತ್ತು ಅಂದರೆ ಅದು ನೀರನ್ನು ತೊಗೊಳ್ತಾ ಇಲ್ಲ, ಅಂದರೆ ಏರ್ ಹೋಗ್ತಾಯಿಲ್ಲ, ಆ ಥರನೇ ಅದು ಸೌಂಡ್ ಆಗ್ತಾಯಿತ್ತು. ನಾನು ಸುಮಾರು ಒಂದು 5-6 ಸರಿ ಆನ್ ಮಾಡೋದು ಆಫ್ ಮಾಡೋದು ಇದೇ ಆಗೋಯಿತು. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಮತ್ತೆ ಮಲಗೋ ಟೈಮಲ್ಲಿ ಮತ್ತೆ ಒಂದು ಸರಿ ಆನ್ ಆ್ಯಂಡ್ ಆಫ್ ಮಾಡೋಣ, ನೋಡೋಣ ಆವಾಗಲಾದರೂ ನೀರು ಹೋಗುತ್ತಾ ಏನು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಅದಾದಮೇಲೆ ನಾನು ಮನೆಗೆ ಬಂದು ಊಟ ಗೀಟ ಎಲ್ಲ ಮಾಡಿ ಸಾಯಂಕಾಲ ಮತ್ತೆ ಮಲಗೋ ಟೈಮಲ್ಲಿ ಮತ್ತೆ ಹೋದ್ವಿ. ಆವಾಗ ಮತ್ತೆ ಆನ್ ಆಗುತ್ತೆ ಅಂತೇಳಿ ಮತ್ತೆ ಎಷ್ಟು ಸರಿ ಹಾಕಿದ್ರು ಅದು ಆನ್ ಆಗುತ್ತೆ, ಸೌಂಡ್ ಆಗ್ತಿದೆ, ಆದರೆ ನೀರು ಹೋಗ್ತಾಯಿಲ್ಲ. ನಾನು ಮೊದಲೇ ಹೇಳಿದ್ದೆ ನೀರಿಂದು ಅಂದರೆ ಮೋಟ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂಥೇಳಿ. ಅದು ಏನಾಯಿತು ಏನಂತ ಗೊತ್ತೆ, ಮತ್ತು ಸ್ಟ್ರಕ್ ಆದಂಗೆ ಆಗ್ಬಿಟ್ಟಿದೆ, ಏನು ಮೇಲೆ ನೀರೇ ಬರ್ತಾಯಿಲ್ಲ, ಆ ಥರ ಆಗಿದೆ. ಮತ್ತು ಯುಗಾದಿ ಹಬ್ಬದ ಟೈಮಲ್ಲಿ ಮತ್ತು ಹಬ್ಬ ಹರಿದಿನಗಳೆಲ್ಲ ಈ ಥರದ್ದು ಆಗೋದು ಸಹಜ. ನನಗಂತೂ ಆ ಥರ ಆಗ್ತಾ ಇರುತ್ತೆ ಹಬ್ಬಗಳಲ್ಲಿ. ನೀರಿನ ಪ್ರಾಬ್ಲಮ್ ಇರ್ಬೋದು, ಇನ್ನೊಂದು ಆ ಥರದ್ದು ಆಗ್ತಾನೇ ಇರುತ್ತೆ. ಮೊದಲು 1-2 ವರ್ಷದಿಂದ ಇದೇ ಥರನೇ ಆಗಿತ್ತು, ನೀರಿಂದೇ ಪ್ರಾಬ್ಲಮ್. ನೀರಿಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಮನೇಲಿ, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಕೌಶಿಕ್ ಚೆನ್ನಾಗಿ ಬೈಕೊಂಡು ಎಷ್ಟು ನೀರು ಖಾಲಿ ಮಾಡಿದೆ. ಯಾವತ್ತು ಮಿಷಿನಿಗೆ ಬಟ್ಟೆ ಹಾಕಿದ್ದೆ, ಮತ್ತು ಕೈಯಲ್ಲಿ ಬಟ್ಟೆನ ವಾಶ್ ಮಾಡಿದ್ದೀನಿ. ಮತ್ತು ಇವನು ಅರ್ಧ ತೊಟ್ಟಿ ನೀರನ್ನೆಲ್ಲ ಮನೆ ಒರೆಸೋದಕ್ಕೆ ಖಾಲಿ ಮಾಡಿದ್ದಾನೆ. ಅದು ಅಂದ್ಕೊಂಡು ಅದನ್ನೆಲ್ಲ ಹೇಳ್ಕೊಂಡು ಬೈತಾ ಇದ್ದ. ಅಂದರೆ ಮಿಷಿನ್ಗೆ ಹಾಕಿದ್ರೆ ಅಷ್ಟು ನೀರು ಖಾಲಿ ಆಗೋಲ್ಲ, ನಾವು ಕೈಯಲ್ಲಿ ವಾಶ್ ಮಾಡ್ತೀವಲ್ಲ ಅದು ನೀರು ಜಾಸ್ತಿ ಖಾಲಿ ಆಗುತ್ತೆ. ಹಂಗೆ ಅಂದ್ಕೊಂಡು ಬೈಕೊಂಡು ಅದಾದಮೇಲೆ ಇದು ಬಂತು ನೆಕ್ಸ್ಟ್ ಡೇ ಹಬ್ಬದ ದಿನ, ಯುಗಾದಿ ಹಬ್ಬದ ದಿನ. ನಾನು ಬೆಳಿಗ್ಗೆನೇ ಊರಿಗೆ ಹೊರಡಬೇಕು, ಅದಕ್ಕೆ ರೆಡಿಯಾಗಿದ್ದೀನಿ. ಹಾಗೆ ಊರಿಗೆ ಹೋಗಬೇಕು ಅಂದರೆ ಮೆಟ್ರೋದಲ್ಲಿ ಹೋಗ್ಲಾ, ಅಷ್ಟು ಬೆಳಿಗ್ಗೆ ಮೆಟ್ರೋದಲ್ಲಿ ಹೋದರೆ ಸರಿ ಇರುತ್ತಾ, ಅಂದರೆ ಸೇಫ್ ಇರುತ್ತಾ ಅಂತ ನನಗೆ ಒಂದು ಟೆನ್ಷನ್ ಇತ್ತು. ಯಾಕೆಂದರೆ ನಾವು ಜಾಸ್ತಿ ಸ್ವಲ್ಪ ಊರಿಗೆಲ್ಲ ಹೋಗೋದು ಅಂದರೆ ಸ್ವಲ್ಪ ಬೆಳಗಿನ ಟೈಮ್ ಹೋಗ್ತೀವಿ, ಒಂದು 5:30 5:45 ಈ ಥರ 6 ಗಂಟೆ ಒಳಗಡೆ ಹೊರಡ್ತೀವಿ. ಒಂದೊಂದು ಸರಿ ಏನಾದರೂ ಓಕೆ ಅನ್ನೋ ಥರ, ಅಂದರೆ ಸ್ವಲ್ಪ ಲೇಟಾಗಿ ಹೋದ್ರೂ ನಡೆಯುತ್ತೆ ಅಂದರೆ ಸ್ವಲ್ಪ ನಿಧಾನಕ್ಕೆ ಹೋಗ್ತೀವಿ, 6:15 6:30. ನಾನು 5:30 ಆ ಥರ ಏನಾದರೂ ಊರಿಗೆಲ್ಲ ಹೋದರೆ ಮೆಟ್ರೋದಲ್ಲಿ ಸೇಫ್ ಇರುತ್ತೆ ಅಂತ ನನಗೆ ಒಂದು ಟೆನ್ಷನ್ ಇತ್ತು. ಅದನ್ನು ನಾನು ತಿಳ್ಕೊಬೇಕಿತ್ತು. ಆಮೇಲೆ ಏನಾಯಿತು ಇಲ್ಲಿ ಅಂದರೆ, ನಾನು ಮೆಟ್ರೋ ಸ್ಟೇಷನ್ಗೆ ಹೋದೆ. ಕೆಳಗಡೆನೇ 2 ಕಡೆ ಡೋರ್ ಇರುತ್ತಲ್ಲ, ಆ ಕಡೆ ಡೋರು ಮತ್ತು ಈ ಕಡೆ ಡೋರು, 2 ಡೋರಲ್ಲೂ ಕೂಡ ವಾಚ್ಮನ್ಗಳಿದ್ರು. ಅಂದರೆ ಸೇಫು, ಅಂದರೆ ಅಷ್ಟು ಬೆಳಿಗ್ಗೆ ಏನಾದರೂ ಆಗುತ್ತೋ ಅಂತನೋ ಏನೋ ಗೊತ್ತಲ್ಲ, ಬೇರೆ ಟೈಮಲ್ಲಿ ಇರೋಲ್ಲ ವಾಚ್ಮನ್ಗಳಲ್ಲಿ, ಬೆಳಗಿನ ಜಾವ ಇರ್ತಾರೆ. ನನಗೆ ನೋಡ್ಬಿಟ್ಟು ಖುಷಿಯಾಯಿತು, ಪರವಾಗಿಲ್ಲ ಯಾರೋ ಇದ್ದಾರೆ, ಸೇಫ್ಟಿ, ಏನೂ ಭಯ ಇಲ್ಲ ಅಂತ. ಅಂದರೆ ನಾನು ಹೊರಟಿದ್ದು 6:30 ಇರ್ಬೋದು, ಆದರೆ ಬೇರೆ ದಿನಗಳಲ್ಲಿ ಹೋಗ್ತೀವಲ್ಲ, ಅದನ್ನು ಸ್ವಲ್ಪ ನೋಡ್ಕೋಬೇಕಲ್ವ ಅಂದ್ಬಿಟ್ಟು ಅಲ್ಲಿ ನೋಡಿಕೊಂಡೆ. ಏನು ಪ್ರಾಬ್ಲಮ್ ಇಲ್ಲ. ನಾವು 5:30 ಅಂದರೆ ಮೆಟ್ರೋ ಬೆಳಗಿನ ಜಾವ 5 ಗಂಟೆಗೆ ಓಪನ್ ಆಗುತ್ತಂತೆ. ಆ ಥರ ಬಂದ್ರೂ 5 ಗಂಟೆಗೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಸೇಫ್ ಇರುತ್ತೆ ಅಂತ ಅನ್ನಿಸ್ತು.
ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ನಾನು ಹೊರಟೆ. ಮೆಟ್ರೋದಲ್ಲಿ ಬಂದು ಅಲ್ಲಿ ಇಳ್ಕೊಂಡು ನಾನು ಮನೆಗೆ ನವೀನನ ಮನೆಗೆ ಬರ್ತಾಯಿದ್ದೆ, ಯಾಕೆಂದರೆ ಅವರು ಬರ್ತಾಯಿದ್ರಲ್ವ ಅದಕ್ಕೆ. ಹಾಗೆ ನಡ್ಕೊಂಡು ಬರ್ತಾಯಿದ್ದೆ, ಇನ್ನು ವಾಕ್ ಮಾಡ್ದಂಗೆ ಆಗುತ್ತೆ ಅಂತೇಳಿ. ಅವ್ರ ಮನೆ ಹತ್ರ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನ ಮೈನೆ ಯಾವಾಗಲೂ ಹೇಳೋಳು ಚೆನ್ನಾಗಿದೆ ದೇವಸ್ಥಾನ, ಹೋಗಿ ಬಾ ಅಂಥೇಳಿ. ಹೇಗಿದ್ರು ಅವತ್ತು ಹಬ್ಬದ ದಿನ ಹೋಗೋಣ ಅಂಥೇಳಿ ಬಂದೆ ದೇವಸ್ಥಾನಕ್ಕೆ. ಅದರಲ್ಲಿ ವಿಡಿಯೋ ಏನೂ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಇದು ಮೈನ ಹೋಗಿದ್ಲಲ್ಲ ಅವಳು, ಅದಾದಮೇಲೆ ನಾನು ಹೋಗಿ ಬಂದಮೇಲೆ ಅವಳು ಹೋಗಿದ್ಲು. ಅವಾಗ ಒಂದು ಫೋಟೋ ತೊಗೊಂಡಿದ್ಲು, ಅದನ್ನು ಇಲ್ಲಿ ಆ್ಯಡ್ ಮಾಡಿರೋದಷ್ಟೇ. ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು, ಚೆನ್ನಾಗಿತ್ತು. ಸುಮಾರು ಒಂದು ಅರ್ಧ ಗಂಟೆ ಆಯಿತು, ಯಾಕೆಂದರೆ ಅವಾಗೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಇನ್ನೇನು ಮನೇಲಿ ಹೋಗಿ ಸುಮ್ಮನೆ ಕೂತಿರ್ಬೇಕಲ್ಲ ಅಂದ್ಬಿಟ್ಟು ಅಲ್ಲೇ ದೇವಸ್ಥಾನದಲ್ಲೇ ಫುಲ್ಲು ರೆಡಿ ಎಲ್ಲ ಮಾಡಿ ಆಮೇಲೆ ಪೂಜೆ ಎಲ್ಲ ಮಾಡಿ ಅಲ್ಲೇ ನನಗೆ ಬೇವು ಬೆಲ್ಲ ಅಂದರೆ ತೀರ್ಥದ ರೂಪದಲ್ಲಿ ಬೇವು ಬೆಲ್ಲನ ಕೊಟ್ಟರು. ಅದನ್ನು ಕುಡ್ಕೊಂಡು ನವೀನನ ಮನೆಗೆ ಬಂದೆ. ಮತ್ತು ಅಲ್ಲಿ ಸ್ವಲ್ಪ ಹೊತ್ತಿದ್ದು ಅವರು ರೆಡಿ ಆದಮೇಲೆ ಮತ್ತೆ ಅವರು ದೇವಸ್ಥಾನಕ್ಕೆ ಹೋದರು. ಅವ್ರ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ನಾವು ಡೈರೆಕ್ಟಾಗಿ ಮಳವಳ್ಳಿಗೆ ಬಂದ್ವಿ. ಮಳವಳ್ಳಿಗೆ ಬಂದು ನಾವು ಬರೋದ್ರೊಳಗಡೆ ಯುಗಾದಿ ಹಬ್ಬ ಅಂದರೆ ಇಡ್ಲಿ ಅಂತ ಮನೇಲಿ ನಮ್ಮ ಪುಡ್ತೇವ ಇಡ್ಲಿ ಚಟ್ನಿ ಎಲ್ಲ ಮಾಡಿದರು. ಬಂದು ಇಡ್ಲಿ ಹಾಕ್ಕೊಂಡು ತಿಂದ್ಕೊಂಡು ಮತ್ತು ಅಲ್ಲಿಂದ ನಾವು ಎಲ್ಲಿಗೆ ಹೊರಟ್ವಿ ಅಂದರೆ ಅಪ್ಪಂದು ಸಮಾಧಿ ಹತ್ರ ಪೂಜೆ ಮಾಡೋದಕ್ಕೆ ಅಂತೇಳಿ ಹೊರಟಿದ್ದೀವಿ. ಅಂದರೆ ಅಲ್ಲಿ ನಾನು ಯಾವುದೇ ವೀಡಿಯೋ ಮಾಡಿಲ್ಲ, ನನಗೆ ಆ ಥರ ವೀಡಿಯೋ ಎಲ್ಲ ಏನೋ ಅಷ್ಟು ಸರಿ ಅನಿಸಲ್ಲ, ಅದಕ್ಕೆ ನಾನು ಅಲ್ಲಿ ಯಾವುದೇ ವೀಡಿಯೋ ಮಾಡಿಲ್ಲ ಅಷ್ಟೇ. ಇಲ್ಲಿಂದ ನಾವು ಅಪ್ಪನ ಸಮಾಧಿ ಹತ್ರ ಹೊರಟ್ವಿ. ಅಲ್ಲಿ ಪ್ರವೀಣ ಮತ್ತು ಚೈತ್ರ ಅವರು ನಿನ್ನೆನೇ ಬಂದಿದ್ರು ಅಂದರು. ಅವರು ಬುಧವಾರ ರಾತ್ರಿನೇ ಹೋಗಿದ್ರು, ನಾವು ಗುರುವಾರ ಬೆಳಗ್ಗೆ ಹೋಗಿದ್ದು. ಅವರು ಫಸ್ಟೇ ಹೋಗಿದ್ರು. ನಾವು ಬಂದು ಮನೆಗೆ ಊಟ ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಗೆ ನಾವು ಹೋಗಿ ಇನ್ನೇನೋ ರೀಚ್ ಆಗ್ತಾಯಿದ್ವಿ. ಅಷ್ಟೊತ್ತಿಗೆ ಮತ್ತೆ ಫೋನ್ ಮಾಡಿಬಿಟ್ಟು ಇನ್ನೇನೋ ಬನ್ನಿ ಅಂತ ಹೇಳಿದ್ವಿ. ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಅಲ್ಲಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು, ಸ್ವಲ್ಪ ಬಿಸಿಲು ತುಂಬ, ಪೂಜೆ ಎಲ್ಲ ಮಾಡಿಕೊಂಡು ಹಾಗೆ ಆಮೇಲೆ ಈ ಕಡೆಗೆ ಹೊರಟ್ವಿ. ಹಾಗೆ ಹುಡುಗರೆಲ್ಲ ಬಂದಿದ್ರಲ್ಲ, ಅಲ್ಲಿ ಪೂಜೆ ಎಲ್ಲ ಮಾಡಿ ಬರಬೇಕಾದ್ರೆ ಅಲ್ಲಿ ಮರಗಳಿದೆ, ಅಲ್ಲಿ ಹೊಂಗೆ ಮರಗಳು ತುಂಬ ಇತ್ತು. ಅದಕ್ಕೆ ಹೊಂಗೆಕಾಯಿನ ತೊಗೊಂಡು ಮಕ್ಳಿಗೆ ತೋರಿಸ್ತಾಯಿದ್ವಿ. ಈ ಸಮ್ಮರ್ ಬಂದರೆ ಹೊಂಗೆಕಾಯಿನ ಆಯೋದಕ್ಕೆ ಹೋಗ್ತಾಯಿದ್ವಿ ನಾವು ಅಂಥೇಳಿ ಮಕ್ಕಳಿಗೆ ತೋರಿಸ್ತಾಯಿದ್ವಿ. ಸ್ಮೈಲ್ ಮಾಡ್ತಿರೋದ ವಿಡಿಯೋ ಮಾಡ್ತಾವಳಂತ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಂದುವೆ ಹುಡುಗ್ರೆ ಇಲ್ಲಿ ನಾನೇನು ವಿಶ್ ಮಾಡೋದೇ ಬೇಡ, ಯಾಕೆಂದರೆ ಯುಗಾದಿ ಹಬ್ಬೆಲ್ಲ ಆಗೋಗಿದೆ, ಅದಕ್ಕೆ ನಾನು ವಿಶ್ ಮಾಡಿಲ್ಲ ಅಷ್ಟೇ. ಇಲ್ಲಿ ನಮ್ಮ ಹುಡುಗರೆ ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ ಇದ್ದಾರೆ. ಏನಂದರೆ ಹಬ್ಬ ಎಲ್ಲ ಆಗೋಗಿದೆಯಲ್ಲ, ಅದಕ್ಕೆ ಈಗ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳಿದ್ರೆ ಹೆಂಗಾಗುತ್ತೆ, ಹಬ್ಬನೇ ಆಗೋಗಿದೆ, ಈಗ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ಅಂದ್ಬಿಟ್ಟು ನಾನು ಹೇಳಿಲ್ಲ ಅಷ್ಟೇ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ, ದೀಪು ಮನೆಗೆ. ಇಲ್ಲಿ ಬಂದುಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು, ಒಂದು ಅರ್ಧ ಗಂಟೆ ಇದ್ವಿ ಇಲ್ಲಿ. ಆಮೇಲೆ ಸುಷ್ಮಾ ತಂಬಿಟ್ಟೆಲ್ಲ ತೊಗೊಬಂದಿದ್ಲು ಊರಿಂದ, ಅದನ್ನೆಲ್ಲ ತಿಂದ್ಕೊಂಡು ಹಾಗೆ ಒಂದು 5 ನಿಮಿಷ ಅಲ್ಲ, ಒಂದು ಅರ್ಧ ಗಂಟೆ ಟೀ ಎಲ್ಲ ಕೊಟ್ಟರು, ಕುಡ್ಕೊಂಡು. ಯಾಕೆಂದರೆ ನಾವು ತಿಂಡಿನ ಅಲ್ಲಿಂದನೇ ತಿನ್ಕೊಬಂದ್ಬಿಟ್ಟಿದ್ವಿ ಇಡ್ಲಿ. ಇವರು ತಿನ್ನೋಕೆ ಹೇಳ್ತಾಯಿದ್ರು, ತಿನ್ನು ಅಂಥೇಳಿ. ಅಂದರೆ ನನ್ನೊಬ್ಳಿಗೆ ಎಲ್ಲ ಎಲ್ಲರಿಗೂ ತಿನ್ನಿ ಅಂತ. ಆದರೆ ನಾವು ತಿನ್ಕೊಬಂದಿದ್ವಲ್ಲ, ಅದಕ್ಕೆ ಬರೀ ಟೀ ಮಾತ್ರ ಕುಡ್ಕೊಂಡು ಅಲ್ಲಿಂದ ಇಲ್ಲಿ ನೋಡಿ, ಇದು ಬಂದು ನಾವು ರಾಮೇಶ್ವರಕ್ಕೆ ಹೋದಾಗ ಫೋಟೋ ತೆಗೆದಿದ್ದು. ಕೌಶಿ, ನಮ್ಮ ಚೈತ್ರ ಎಲ್ಲರೂ ಹೇಗಿದ್ವಿ, ಒಂದು 4-5 ಇಯರ್ಸ್ ಆಗಿರ್ಬೋದು ಏನೋ ಅನಿಸುತ್ತೆ. ಆವಾಗ ಎಲ್ಲರದ್ದು ಅದು ಫೋಟೋ, ನಾನಿಲ್ಲ ಅಲ್ಲಿ, ಇವರೆಲ್ಲ ಇದ್ದಾರೆ ಅಷ್ಟೇ. ಆ ಫೋಟೋ ಅಲ್ಲಿ ಇತ್ತಲ್ಲ, ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಹಾಗೆ ನಾವು ಇಲ್ಲಿಂದ ಇನ್ನೊಂದು ಮನೆಗೆ ಹೋದ್ವಿ. ಅದು ಏನಂತ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಅವರು ಒಂದು ಹೋಟೆಲ್ ಇಟ್ಟಿದ್ದಾರೆ. ಅದ್ರ ಡೀಟೇಲ್ನೆಲ್ಲ ಮುಂದೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಲ್ಲಿಗೆ ನಮ್ಮ ಧನು ಹೋಗೋಣ ಅಂತ ಹೇಳ್ತಾ ಇದ್ದ, ಅದಕ್ಕೆ ನಾವು ನನಗೆ ನನ್ನ ಮದುವೆ ಟೈಮಲ್ಲಿ ತಾನೇ, ಅವಾಗ ಯಾವಾಗ ಬಂದಿದ್ದೀವಿ
ಬೆಳಕಿಗೆ ಸರಿಯಾಗಿ ಕಾಣಿಸುತ್ತೆ. ತಾತ ಇಲ್ಲೆಲ್ಲ ಅದೇ ನೋಡಿ. ದಾರೆ ಎರಿಯುವಾಗ ಅದೇ ನೋಡಿ ತಾತ. ಎಲ್ಲೋ ನೋಡಿದೀನಿ ನಾನು. ಯಾರಂತ? ನಿಮ್ಮಪ್ಪ ಇಲ್ಲ, ನಿಮ್ಮಪ್ಪ ಇವರು ಚಿಕ್ಕಪ್ಪ ಆಯ್ತು. ಚಿಕ್ಕಪ್ಪ ದೇವ್ರ ದೇವ್ರ ಗುಂಡನ ಅವಾಗ ಹಿಂಗೆ ಇದ್ದ ಬಿಡು. ಕರ್ಲಿ ಏರು ಒಂದು ನಿಮ್ಮ ಅಪ್ಪನ ಇವ್ರೇನಾಗ್ಬೇಕು ಇವ್ರಿಗೆ? ಸಾವಿತ್ರಿ ಆಂಟಿ ನಮ್ಮ ನೆಂಟ್ರು ಅವರು ಗಡಿಗೆ ಹೊತ್ಕೊಂಡವ್ರಲ್ಲ ಅದಕ್ಕೆ. ಪ್ರವೀಣಪ್ಪ ಎಲ್ಲೂ ಇಲ್ಲ ಕೇಳ. ಪ್ರವೀಣಪ್ಪ ಇರ್ಲಿಲ್ಲ ಅನ್ಸುತ್ತೆ. ಯಾರದು ಒಬ್ರು ತಾತ ಹೋಮು ತಾತ ಹೆಂಗ ಎಲ್ಲಿ? ದಪ್ಪಕ್ಕಿತ್ತಲ್ಲ ಅವಾಗ. ಏಕೆ ಓ ಊರು ಕಾಳಮ್ಮ ಇಲ್ಲಿ ಮಾಲಿ ತಾತ ಅಜ್ಜಿ. ದಪ್ಪ ಇತ್ತಾಗ ನೋಡು ಚೈತ್ರ ಮಧು ತಾತ ಅಮ್ಮ ತಾತಂದೆಲ್ಲ ಅಜ್ಜಿ ತಿನ್ಬಿಟ್ಟೈತೆ. ಅದಕ್ಕೆ ತಾತಂದೆಲ್ಲ ಆಗ್ಬಿಟ್ಟು ಅಜ್ಜಿ ದಪ್ಪ ಆಗ್ಬಿಟ್ಟೈತೆ. ಊರಲ್ಲ ಅಲ್ವಾ ಮದ್ವೆ ಆಗಿದ್ದು ನಿಂದು? ಇಲ್ಲ ಇಲ್ಲ ಅವ್ರ ಊರಲ್ಲಿ ಅದೇ ದೊಡ್ಡಕೊಪ್ಲಲ್ಲೇ. ನಾಗಿ ಆಂಟಿ ನಾಗಿ ಆಂಟಿ ಇವ್ರು ನಾಗ್ಲಿ ಅಕ್ಕ. ನೀನೆಲ್ಲಿದೆ? ನೀನ್ ಇಲ್ವೇ ಇಲ್ಲ ಅಲ್ಲಿ. ಏ ನೀನು ಇದೆಯಾ ಕಣ ಇವ್ರನ್ನ ನೋಡಿದ್ದೀನಿ. ಏ ಅವರೆಲ್ಲ ಇಲ್ಲಿ ಅವರ ಕಿರ್ಗಾವಲ್ ಸಂತೆ ಮಾಡ್ದವ್ರು. ಇವ್ರನ್ನು ನೋಡಿದ್ದೀನಿ. ಏ ಇಲ್ಲ ನಡಿಯ ನಡಿಯ. ಏನು ಎಲ್ಲ ಊರೂರು ಬಸ್ ಇರಂಗೆ ಸುತ್ಕೊಂಡಿದ್ದು. ನಾನು ಈ ಟೈಲ್ಸ್ ಎಲ್ಲ ನೋಡ್ಬಿಟ್ಟು ಆವಾಗಲೇ ಒಂಥರ ಇತ್ತಲ್ಲ, ಇದಕ್ಕೆ ಒಂಥರ ನನಗೆ ಕಣ್ ಸರಿ ಇಲ್ಲ ನೋಡ್ಬಿಟ್ಟು ದಿಲಿ ಇಲ್ಲಿಗೆ ಬಂದ್ಬಿಟ್ಟಾನೆ. ಏ ಇಲ್ಲ ಇಂತ್ಕೊಳ್ರಿ, ಅಲ್ಲಿಗೆ ಎಲ್ಲಿ ಹೋಯ್ತೀರಾ? ನಂದೇನಾಗಿಲ್ಲ, ನಂದು ಕಾಲು ಸುಡುತ್ತೆ. ಅಜ್ಜಿ ಚಪ್ಪಲಿ ಸಿಗಾಕೋಯ್ತೀನಿ. ಬಿಸಿಲ್ವಾ? ಏನು ಚಪ್ಪಲಿ ಬಿಸಿ ಇಲ್ಲ. ನೀನು ಚಪ್ಪಲಿ ಚೆನ್ನಾಗೋ ಮೈನತ್ತೆ. ಅದು ಹಂಗಿದ್ರೆ ನನಗೆ ಗ್ರಿಪ್ಪೇ ಅನ್ಸಲ್ಲ ಕಣೆ. ಅದೇ ಆ ಥರದ್ದು ಯೂಸೇ ಮಾಡಿಲ್ವಲ್ಲ ನಾನು. ನೋಡ ಲಾರಿ ಮೇಲೆ ಮಜಾ ಹೆಂಗಿರುತ್ತೆ. ದೇವ್ರ ತಗೋ ಎಲ್ಲಿಗೆ ಹೋಯ್ತಾ ಇರೋದು? ಏ ಅಲ್ಲಿ ಕಾದ್ಬಿಟ್ಟದೆ, ಬಾ ಈ ಕಡೆಗೆ. ಇಲ್ಲ ಇಲ್ಲ ಬಿಸಿಲಲ್ವಾ ತುಂಬಾ. ಅಲ್ಲಿಂದ ನರಸೀಪುರದಿಂದ ಬರ್ತಾರಲ್ವಾ ಅದರಿಂದ.
ನಾವು ಇಲ್ಲಿಗೆ ಬಂದಿದ್ದು ಹೇಗಿದ್ರು ಅಪ್ಪಂದು ಸಮಾಧಿ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಹೋಗೋ ರೋಡಲ್ಲೇ ಇವ್ರದ್ದು ಹೋಟೆಲ್ ಇದೆ, ಅನ್ನಪೂರ್ಣೇಶ್ವರಿ ಅಂತೇಳಿ ಹೋಟೆಲು. ಈ ಹೋಟೆಲ್ ಎಲ್ಲಿ ಬರುತ್ತೆ ಅಂದರೆ ಕಿರ್ಗಾವ್ಲ್ ಸಂತೆಮಾಳ ಸರ್ಕಲಲ್ಲೇ ಬರುತ್ತೆ. ಪೊಲೀಸ್ ಸ್ಟೇಷನ್ನು ಆಪೋಸಿಟಲ್ಲೇ ಅಂದರೆ ಪೊಲೀಸ್ ಸ್ಟೇಷನ್ ಮುಂದೆನೇ ಇದೆ ಹೋಟೆಲು. ತುಂಬ ವರ್ಷದಿಂದ ಮಾಡ್ತಾಯಿದ್ದಾರೆ ಈ ಹೋಟೆಲ್ನ. ಆ ಹೋಟೆಲು ಇನ್ಸ್ಟಾಗ್ರಾಮಲ್ಲಿ ಬಂದಿತ್ತು, ಆ ಹೋಟೆಲ್ದು ಏನು ಫುಡ್ ಇದೆಲ್ಲ ಬರುತ್ತಲ್ಲ ಅದರಿಂದ. ಅದು ಅಲ್ಲಿ ನಾನ್ ವೆಜ್ಜು ಇರುತ್ತೆ, ವೆಜ್ಜು ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಬಂದಿದ್ದ ನಮ್ಮ ಧನು ನೋಡಿದ. ಅದಕ್ಕೆ ನಮ್ಮ ಧನುಗೆ ನಮ್ಮ ಐನ ಏನು ಹೇಳಿದಾಳೆ ಅಂದರೆ, ಅವರು ನಮಗೆ ಗೊತ್ತು, ನಮ್ಮ ರಿಲೇಷನ್ನು ಅಂತೆಲ್ಲ ಹೇಳಿದಾಳೆ. ಹೌದಾ, ಮತ್ತು ಒಂದಿನ ಹೋಗೋಣ ಅಮ್ಮ, ಒಂದಿನ ಹೋಗೋಣ ಅಂತ ಅವನು ಹೇಳಿದ್ದಾನೆ. ಅದಕ್ಕೆ ನಾವು ಹೇಗಿದ್ರು ಅಲ್ಲಿಗೆ ಬಂದಿದ್ವಲ್ಲ, ಅದೇ ರೂಟೇ ಹೋಗೋದಲ್ವ ಅಂಥೇಳಿ ಅಲ್ಲಿಗೆ ಹೋಗಿದ್ದು. ಆ ಹೋಟೆಲ್ಲು ಕಿರ್ಗಾವ್ಲು ನಿಯರೆಸ್ಟ್ ಅಂದರೆ ಹತ್ರದಲ್ಲಿರುವಂಥವ್ರಿಗೆ ಆ ಹೋಟೆಲ್ ಗೊತ್ತಿರುತ್ತೆ. ಫಸ್ಟು ಆ ಹೋಟೆಲ್ನ ಈಗ ಸೊಸೆ ನಡೆಸ್ಕೊಂಡು ಹೋಗ್ತಿದ್ದಾರೆ. ಮೊದಲು ಅವ್ರ ಅತ್ತೆ ಇದ್ದರು, ಅವರು ನಡೆಸ್ತಾ ಇದ್ರಂತೆ. ಅಲ್ಲಿರೋರ್ಗಂತೂ ಗೊತ್ತಿರುತ್ತೆ ಪಕ್ಕ ಇದು. ಮೊದಲು ಅವ್ರ ಅತ್ತೆ ಎಲ್ಲ ನಡೆಸ್ತಾಯಿದ್ರು, ಇವಾಗ ಅವ್ರ ಅತ್ತೆ ಇಲ್ಲ, ಸೊಸೆನೇ ನಡೆಸ್ಕೊಂಡು, ಸೊಸೆ ಮಗ ಮೊಮ್ಮಕ್ಕಳೆಲ್ಲ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ವೆಜ್ಜು ನಾನ್ ವೆಜ್ ಎಲ್ಲ ಇರುತ್ತೆ. ಯಾರಾದರೂ ಹೋಗಿ ವಿಸಿಟ್ ಮಾಡೋಂಗಿದ್ರೆ ಮಾಡ್ಬೋದು. ಓಕೆ, ಅದಕ್ಕೆ ನಮ್ಮ ಧನುನ ಕರ್ಕೊಂಡು ಹೋಗಿದ್ವಿ ತೋರಿಸೋಣ ಅಂತೇಳಿ. ಹೋಟೆಲ್ ಅವತ್ತು ಹಬ್ಬ ಇರೋದ್ರಿಂದ, ಯುಗಾದಿ ಹಬ್ಬ, ಹೋಟೆಲೆಲ್ಲ ಕ್ಲೋಸ್ ಆಗಿತ್ತು. ಅಂದರೆ ಹಬ್ಬ ನಾಳೆ ಅಂತಲೇ ಹೋಟೆಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅವನಿಗೆ ಹೊರ್ಗಡೆಯಿಂದನೇ ಇದೇ ಹೋಟೆಲು ಅಂತೇಳಿ ತೋರಿಸಿದ್ವಿ. ಇನ್ನೊಂದು ದಿನ ಹೋಗೋಣ, ಹೋಗಿ ಊಟ ಎಲ್ಲ ಮಾಡಿಕೊಂಡು ಬರೋಣ ಅಂಥೇಳಿ. ನನಗೆ ಅವ್ರ ಸೊಸೆ ಪರಿಚಯ. ಯಾಕೆ ಅಂದರೆ ಅವರು ಸೊಸೆ ಬಂದು ನಮ್ಮ ಅಜ್ಜಿ ಊರವರು. ನಾನು ನಮ್ಮ ಅಜ್ಜಿ ಮನೆಗೆಲ್ಲ ಹೋಗ್ತಿದ್ದಾಗ ಅವ್ರನ್ನ ನೋಡ್ತಿದ್ವಿ ಅಷ್ಟೇ. ನಾವು ಅಷ್ಟೊಂದು ಕ್ಲೋಸ್ ಆಗೂ ಇರಲಿಲ್ಲ, ಅಷ್ಟು ಮಾತಾಡ್ತಾನೂ ಇರಲಿಲ್ಲ. ಅವರು ಯಾವಾಗ ನಮಗೂ ಕೂಡ ರಿಲೇಷನ್ ಅಂತ ಗೊತ್ತಾಯಿತು ಅಂದರೆ, ನಮ್ಮ ಪುಟ್ಟಯ್ಯವ್ವನಿಗೆ ಏನಾಗಬೇಕು, ಸೊಸೆ ಅನಿಸುತ್ತೆ ಅವ್ರಿಗೂ ಕೂಡ. ಸೊಸೆ ಆಗಬೇಕು ಅಂತ ಗೊತ್ತಾದಾಗಿಂದ ಸ್ವಲ್ಪ ಅವರು ನಮ್ಮ ಮನೆಗೆಲ್ಲ ಮಳವಳ್ಳಿಗೆಲ್ಲ ಬರ್ತಾಯಿದ್ರಲ್ಲ, ಆವಾಗಿಂದ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಆದ್ವಿ. ಆವಾಗ ಅಜ್ಜಿ ಮನೇಲಿದ್ದಾಗ ಸುಮ್ಮನೆ ಹಾಗೆ ಮುಖ ನೋಡೋದು, ಆಟ ಎಲ್ಲ ಆಡ್ತಿದ್ವಿ, ಆದರೆ ಅಷ್ಟು ಕ್ಲೋಸ್ ಇರಲಿಲ್ಲ. ಯಾವಾಗ ರಿಲೇಷನ್ ಅಂತೆಲ್ಲ ಗೊತ್ತಾಯಿತು. ಮತ್ತು ನಾನು ಅಮ್ಮ ಮನೆಗೆಲ್ಲ ಹೋದಾಗೆಲ್ಲ ಅವ್ರ ಮನೆ ಹತ್ರನೇ ಹೋಗಿ ಕುತ್ಕೊಂಡಿರ್ತೀನಿ. ಅಂದರೆ ಅಣ್ಣಂಗೆಲ್ಲ ಫೋನ್ ಮಾಡಿರ್ತೀನಲ್ಲ, ಅಣ್ಣ ಬರೋ ತನಕ ಅಲ್ಲೋಗಿ ಕುತ್ಕೊಂಡಿರ್ತೀನಿ. ಆವಾಗ ಏನಾದ್ರು ಹೋಟೆಲು ಏನಾದ್ರು ಓಪನ್ ಇದ್ದರೆ ಅವ್ರ ಜೊತೆ ಹೋಗಿ ಮಾತಾಡಿಕೊಂಡು ಅಷ್ಟೊತ್ತಿಗೆ ಅಣ್ಣ ಬರ್ತಾನೆ. ಆಮೇಲೆ ಬಂದಮೇಲೆ ನಾನು ಮನೆಗೆ ಹೋಗೋದು. ಆ ಥರ ಕ್ಲೋಸ್ ಅಷ್ಟೇ. ಅದರಿಂದ ಯಾರಾದರೂ ಕಿರ್ಗಾವ್ಲ್ ಹತ್ರ ಇರುವಂಥವ್ರು ಅಲ್ಲಿ ಬೇಕಾದ್ರೆ ಹೋಗಿ ವಿಸಿಟ್ ಮಾಡಿ. ಗೊತ್ತಿರುತ್ತೆ ಅಲ್ಲಿರೋರಿಗೆ, ನಾನು ಹೇಳೋ ಹಾಗಿಲ್ಲ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಆಮೇಲೆ ತುಂಬ ಜನ ಅಂದ್ಕೊಬಿಡ್ತಾರೆ ಪ್ರಮೋಷನ್ ವಿಡಿಯೋ ಅಂತ. ಪ್ರಮೋಷನ್ ವಿಡಿಯೋ ಅಲ್ಲ. ಓಕೆ, ಹಾಗೆ ಅದಕ್ಕೆ ನಮ್ಮ ಧನುಕ್ಕೆ ತೋರಿಸೋಣ ಅಂತೇಳಿ ಕರ್ಕೊಂಡು ಹೋಗಿದ್ದೆ ಅಷ್ಟೇ. ಇನ್ನೊಂದು ಸರಿ ಎಲ್ಲರೂ ಹೋಗೋಣ, ಅದೇ ಮಾತಾಡ್ಕೊಂಡು ಬಂದ್ವಿ. ಇನ್ನೊಂದು ಸರಿ ಎಲ್ಲರೂ ಬರ್ತೀವಿ, ಬಂದು ಫುಡ್ಡೆಲ್ಲ ಟೇಸ್ಟ್ ಮಾಡ್ತೀವಿ. ಪ್ರತಿಯೊಂದು ಇರುತ್ತೆ. ನಾನ್ ವೆಜ್ ಅಂದರೆ ಎಲ್ಲ ಥರದ್ದು ಇರುತ್ತೆ. ಮತ್ತು ಮೋಹನ್ ಮಾಮ ಮತ್ತು ನಮ್ಮ ಪ್ರವೀಣ ಹೋಗಿ ಊಟ ಮಾಡಿದ್ದಾರೆ ಒಂದು 2-3 ಸರಿ ಅನಿಸುತ್ತೆ. ನಾವಂತೂ ಹೋಗಿಲ್ಲ. ನಾನು ತುಂಬ ಸರಿ ಹೋದಾಗೆಲ್ಲ ಹೋಟೆಲ್ ಒಳಗಡೆ ಎಲ್ಲ ಹೋಗಿ ಬರ್ತೀನಿ, ಆದರೆ ಊಟ ಎಲ್ಲ ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ನಾವು ಎಲ್ಲರೂ ಒಂದಿನ ಬರ್ತೀವಿ ಅಂದ ತಕ್ಷಣ ಅವರು ನಾಳೆನೇ ಬಂದುಬಿಡಿ, ಯಾಕೆಂದರೆ ಯುಗಾದಿ ಹಬ್ಬ ಆದ ನೆಕ್ಸ್ಟ್ ಡೇನೇ ನಾನ್ ವೆಜ್ ಎಲ್ಲ ಮಾಡ್ತೀವಲ್ವ, ಅದರಿಂದ ನಾಳೆನೇ ಬಂದುಬಿಡಿ ಎಲ್ಲರೂ ಅಂತಂದರು. ಇಲ್ಲ, ನಾಳೆ ಇವತ್ತೆಲ್ಲರೂ ಬೆಂಗಳೂರಿಗೆ ಹೋಗ್ತಿದ್ದೀವಿ, ಅದಕ್ಕೆ ಇನ್ನೊಂದು ದಿನ ಬರ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಹೊರಟಿದ್ದು. ಓಕೆ, ಹಾಗೆ ನಾವು ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು, ನಮ್ಮ ಪುಡ್ತೇವ ಅಡುಗೆ ಎಲ್ಲ ಬೆಳಿಗ್ಗೆನೇ ಮಾಡಿಟ್ಬಿಟ್ಟಿದ್ರು. ಒಬ್ಬಟ್ಟು ಮಾತ್ರ ಆಮೇಲೆ ಮಾಡಿದ್ರು. ಒಬ್ಬಟ್ಟೆಲ್ಲ ಮಾಡಿ ಕೊಟ್ಟರು, ತಿಂದ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಆಮೇಲೆ ನನ್ನ ಫ್ಯಾಮಿಲಿ ನಾವು ಹೊರಟ್ವಿ. ನಮ್ಮ ಪ್ರವೀಣ ಮತ್ತು ಚೈತ್ರ ಅವರೆಲ್ಲ ಅಲ್ಲೇ ಉಳ್ಕೊಂಡ್ರು. ಅವ್ರಿಗೆ ರಜೆ ಇದೆ ಅಂತೇಳಿ ಅಲ್ಲೇ ಉಳ್ಕೊಂಡ್ರು. ನಾವು ಮಾತ್ರ ಹೊರಟು ಬೆಂಗಳೂರಿಗೆ ಬಂದ್ವಿ. ಈ ಥರ ಇತ್ತು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆಗಿರೋದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.